ನಮಸ್ಕಾರ ರೀ ಎಲ್ರಿಗೂ. ಇವತ್ತು ಸಂಡೇ ಸ್ಪೆಷಲ್ ಆಗಿ ನಾನಿವತ್ತು ನೀವು ರೊಟ್ಟಿ ಮಾಡಬೇಕಾದ್ರೆ ಅಥವಾ ಲಟ್ಟಿಸ್ಬೇಕಾದ್ರೆ ಹರಿತೈತಿ ಅಥವಾ ನಮ್ಮ ರೊಟ್ಟಿ ಬಡಿಯೋಕೆ ಆಗೋದಿಲ್ಲ ಅನ್ನೋರಿಗೆ ಈ ಟ್ರಿಪ್ಸ್ ಬಳಸ್ರಿ, ಭಾಳ ಉಪಯೋಗ ಆಗತ್ತೆ ರೀ. ಈಗ ನೋಡ್ರಿ, ಒಂದು ಲಟ್ಟಣಿಗೆ ತಗೊಂಡು ಅದಕ್ಕೆ ಈ ಥರ ನೀಟಾಗಿ ಹಾಯ್ಜರವನ್ನು ಮಡಿಸ್ಕೋಬೇಕ್ರಿ. ಮಡಿಚ್ಕೊಂಡು ನೀಟಾಗಿ ಈ ಥರ ಸುತ್ತಬೇಕು. ಈಗ ಇದು ಭಾಳ ಸರಳ ಐತ್ರಿ. ನೀವು ರೊಟ್ಟಿ ನಮಗೆ ಬಡಿಯೋಕೆ ಆಗೋದಿಲ್ಲ ಅನ್ನೋರಿಗೆ ಲಟ್ಟಿಸ್ಬೋದು, ಬೇಗನೆ ಮಾಡ್ಬೋದು. ಚಪಾತಿ ತಿಂದು ತಿಂದು ಬೇಜಾರಾಗಿತ್ತಂದ್ರೆ ನೀವು ರೊಟ್ಟಿ ಮಾಡೋದು ಭಾಳ ಸರಳ ಐತ್ರಿ. ಅವಾಗ ನಂಗೆ ಬಡಿಬೇಕಂತೇನೂ ಇದ್ದಿಲ್ಲ. ಇವಾಗ ಪಟ ಅಂತ ನೀವು ಹೇಗೆ ಚಪಾತಿ ಲಟ್ಟಿಸ್ತೀರೋ ಆ ಥರನೇ ಲಟ್ಟಿಸ್ಬೋದು. ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗನೂ ಮಾಡ್ಬೋದು. ಇದರಿಂದ ನೋಡಿ, ಈ ಥರ ನೀಟಾಗಿ ಸುತ್ತಿ ಎರಡೂ ಕಡೆ ನೀವು ರಬ್ಬರ್ ಹಾಕ್ತಿದ್ರೆ ರಬ್ಬರ್ ಹಾಕ್ರಿ, ಇಲ್ಲ ನೀವು ಒಂದು ದಾರ ತೊಗೊಂಡು ಕಟ್ತಿದ್ರೆ ಬಿಗಿಯಾಗಿ ದಾರ ತೊಗೊಂಡು ಕಟ್ರಿ. ನೋಡಿ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ಇದನ್ನು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ನೋಡಿ, ಏನೂ ಆಗಲ್ಲ. ನೀವು ಹೇಗೆ ಬೇಕೋ ಹಾಗೆ ಲಟ್ಟಿಸ್ಬೋದು ರೊಟ್ಟಿನ. ನೋಡಿ, ನೀವು ಎಷ್ಟು ಬೇಕಾದರೂ ರೊಟ್ಟಿ ಲಟ್ಟಿಸ್ಬೋದು. ಈಗಾಗಲೇ ನಾನು ರೊಟ್ಟಿ ಲಟ್ಟಿಸಿದ ವಿಡಿಯೋನ ಹಾಕಿದ್ದೀನಿ, ನಿಮಗೆ ಬೇಕಿದ್ದರೆ ಆ ವಿಡಿಯೋ ನೋಡ್ಕೋಬೋದು. ಈ ಥರ ಹಾಳಿಜರ ಸುತ್ತಿನೇ ನಾನು ರೊಟ್ಟಿಯನ್ನು ಲಟ್ಟಿಸಿದ್ದೀನಿ, ತೆಳ್ಳಗ ಮಾಡಿದ್ದೀನಿ. ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ಮಾಡ್ಕೋಬೋದು ಇದರಿಂದ ನಾವು. ನೋಡಿ, ಈ ಥರ ಎರಡೂ ಕಡೆ ಟೈಟಾಗಿ ದಾರವನ್ನು ಕಟ್ರಿ, ಇಲ್ಲ ರಬ್ಬರ್ ಇದ್ದರೆ ರಬ್ಬರನ್ನು ಹಾಕ್ಬೋದು. ನೋಡಿ, ಈ ಥರ ಭಾಳ ಸರಳ ಐತ್ರಿ ಇದು. ಒಮ್ಮೆ ಮಾಡಿ ನೋಡ್ರಿ.